ಒಂದು ಕ್ಷುಲ್ಲಕ ಕಾರಣಕ್ಕೆ ದಂಪತಿಗಳ ನಡುವೆ ಕೌಟುಂಬಿಕ ಕಲಹವಾಗಿ ನಂತರ ಸುಸೈಡಲ್ಲಿ ಅದು ಎಂಡ್ ಆಗಿದೆ. ಆದರೆ ಅದೃಷ್ಟನೋ ದುರಾದೃಷ್ಟನೋ ಈ ದಂಪತಿ ತಮ್ಮ ಕೈಯಾರೆ ಕತ್ತು ಹಿಸ್ಕೋಕೆ ಹೋದಂಥ ಅವರದೇ ಮಗು 2 ವರ್ಷದ ಮಗು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದೆ. ಕೆಆರ್ ಪೇಟೆಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಕೆಆರ್ ಪೇಟೆಯ ಜಯನಗರ ಬಡಾವಣೆಯಲ್ಲಿ ದಂಪತಿಗಳು ವಾಸವಾಗಿದ್ದು ಹೊಸಕೋಟೆ ಗ್ರಾಮದ ದರ್ಶನ್ ಹಾಗೂ ದಿವ್ಯೇಶ್ವರಿ ಇಬ್ಬರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗಿದೆ ಇವತ್ತು. ನಂತರ ಮನನೊಂದು ದಿವ್ಯೇಶ್ವರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದಾದ ನಂತರ ಯಾವಾಗ ತನ್ನ ಹೆಂಡತಿ ಈ ರೀತಿಯಾಗಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು, ದರ್ಶನ್ ಕೂಡ ತಾನು ಸಾಯೋಕ್ಕಿಂತ ಮುಂಚೆ ತಾನೇ ಸಾಕದಂಥ 2 ವರ್ಷದ ಮಗುವನ್ನ ಕತ್ತು ಹಿಸುಕಿ ಕೊಲ್ಲೋದಕ್ಕೆ ಆತ ಪ್ರಯತ್ನ ಪಡ್ತಾನೆ. ಆದರೆ ಪ್ರಜ್ಞೆ ತಪ್ಪದಂಥ ಮಗು ಸತ್ತು ಹೋಗಿದೆ ಅಂತ ಭಾವಿಸಿ ನಂತರ ದರ್ಶನ್ ಕೂಡ ನೇಣಿಗೆ ಶರಣಾಗ್ತಾನೆ. ಆದರೆ ಅದೃಷ್ಟ ರೀತಿಯಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಆ ಮಗು ಬದುಕುಳಿದಿದೆ. ಈಗ ತಂದೆ ತಾಯಿ ಇಲ್ಲದೆ ಈಗ ಆ ಮಗು ಅನಾಥವಾಗಿದೆ. ಕೆಆರ್ ಪೇಟೆಯಲ್ಲಿ ನಡೆದಿರುವಂಥ ಹೃದಯ ವಿದ್ರಾವಕ ಘಟನೆ ಇದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಈಗ ಜಾಯಿನ್ ಆಗಿದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ನಂದೀಶ್. ಈಗ ಲೈವ್ ನಲ್ಲಿ ನಂದೀಶ್, ಈಗ ಆ ಕ್ಷುಲ್ಲಕ ಕಾರಣ ಏನು ಅಂತ, ಆ ಚಿಕ್ಕ ಕಾರಣಕ್ಕೆ ಇಂಥ ದೊಡ್ಡ ನಿರ್ಧಾರ, ದುಡುಕಿನ ನಿರ್ಧಾರನ? ಖಂಡಿತ ರಾಹುಲ್, ಇದು ಕೇರ್ಪೇಟೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಜಯನಗರ ಬಡಾವಣೆಯಲ್ಲಿ ಏನು ದರ್ಶನ್ ಹಾಗೆ ದಿವ್ಯಶ್ರೀ ದಂಪತಿ ಕಳೆದ ಕೆಲ ತಿಂಗಳಿಂದ ಅಲ್ಲೇ ವಾಸವಾಗಿರ್ತಾರೆ. ಬಾಡಿಗೆ ಮನೆಯಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಾರೆ. ಆ ಒಂದು ದಂಪತಿಗಳಿಗೆ 3 ವರ್ಷಗಳ ಹಿಂದೆ ಅಷ್ಟೇ ಮದುವೆ ಆಗಿರುತ್ತೆ. ಹೊಸಕೋಟೆ ಗ್ರಾಮದ ದರ್ಶನ್ ಹಾಗೆ ನಾಟ್ನಳ್ಳಿ ಗ್ರಾಮದ ದಿವ್ಯಶ್ರೀ ಇಬ್ಬರು ಕೂಡ ಮದುವೆನ ಮಾಡಿಕೊಡ್ಲಾಗಿರುತ್ತೆ. ಕುಟುಂಬಸ್ಥರು ಎಲ್ಲರೂ ಕೂಡ ಒಪ್ಪಿಗೆಯ ಮೇರೆಗೆ ಆ ಒಂದು ಮದುವೆ ಕೂಡ ನಡೆದಿರುತ್ತೆ. ಅವರಿಗೆ 2 ವರ್ಷದ ಮಗು ಕೂಡ ಇರುವಂಥದ್ದು. ಆದರೆ ಇವತ್ತು ಬೆಳಿಗ್ಗೆ ದರ್ಶನ್ ಹಾಗೆ ದಿವ್ಯಶ್ರೀ ನಡುವೆ ಜಗಳ ಪ್ರಾರಂಭ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಅವರು ಹಿಂದೆಯೂ ಕೂಡ ಜಗಳವನ್ನು ಮಾಡ್ತಾ ಇದ್ರು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರ್ಲಿಲ್ಲ. ಅಂದರೆ ಕುಟುಂಬಸ್ಥರ ಹೇಳುವಂತಹ ಪ್ರಕಾರ ಅವರಿಗೆ ಯಾವುದೇ ರೀತಿ ಸಮಸ್ಯೆಯೂ ಕೂಡ ಇರಲಿಲ್ಲ. ಆತ ಕಾರು ಚಾಲಕನಾಗಿದ್ದ, ಮತ್ತೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದ, ಮತ್ತೆ ಪ್ಯಾರಾಮೆಡಿಕಲ್ ಸಿಬ್ಬಂದಿಯು ಕೂಡ ದಿವ್ಯಶ್ರೀ ಕೂಡ ಆಗಿದ್ಲು. ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇರಲಿಲ್ಲ. ಬಹಳಷ್ಟು ಅನ್ಯೋನ್ಯವಾಗಿದ್ರು. ಜಗಳ ಆದ್ರೂ ಕೂಡ ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೆ ಅವರು ಜೀವನವನ್ನ ನಡೆಸ್ತಾ ಇದ್ರು. ಆದರೆ ಇವತ್ತು ಬೆಳಿಗ್ಗೆ ದಿವ್ಯಶ್ರೀ ಹಾಗೆ ದರ್ಶನ್ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದಷ್ಟು ಜಗಳ ಪ್ರಾರಂಭ ಆಗುತ್ತೆ. ಮಾತಿಗೆ ಮಾತು ಕೂಡ ಬೆಳೆದಿರುವಂಥದ್ದು. ಬಳಿಕ ಏನು ದರ್ಶನ್ ಮನೆಯಿಂದ ಹೊರ ಹೋದಂಥ ಸಂದರ್ಭದಲ್ಲಿ ದಿವ್ಯಶ್ರೀ ನೇಣಿಗೆ ಶರಣಾಗಿದ್ದಾಳೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ಒಂದು ದೃಶ್ಯವನ್ನ ಏನು ವಾಪಸ್ ಮನೆಗೆ ಬಂದು ದಿವ್ಯಶ್ರೀಯನ್ನ ನೋಡಿದಂತಹ ದರ್ಶನ್ ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ತಿಳಿದು ಬರುತ್ತೆ. ಬಳಿಕ ಆತ ಮನೆಗೆ ಎಂಟ್ರಿಯನ್ನು ಕೊಟ್ಟು ಮೊದಲಿಗೆ ತನ್ನ 2 ವರ್ಷದ ಮಗುವಿನ ಕತ್ತನ್ನು ಕೂಡ ಎಸಗಿ ಸಾಯಿಸಲು ಕೂಡ ಯತ್ನವನ್ನ ಮಾಡಿರುವಂಥದ್ದು. ಆದರೆ ಅದೃಷ್ಟವಶಾತ್ ಆಕೆ ಆ ಬಾಲಕಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಾಳೆ. ಬಳಿಕ ಏನು ಮಗು ಕೂಡ ಸಾವನ್ನಪ್ಪಿದೆ ಎಂಬ ನಿಟ್ಟಿನಲ್ಲಿ ಆತ ನೇಣಿಗೆ, ಅದೇ ಏನು ದಿವ್ಯಶ್ರೀ ತನ್ನ ಹೆಂಡತಿ ನೇಣಿಗೆ ಶರಣಾಗಿದ್ಲು, ಅದೇ ನೇಣಿನ ಕುಣಿಕೆಗೆ ಆತನು ಕೂಡ ಕತ್ತನ್ನು ಕೊಟ್ಟಿರುವಂಥದ್ದು. ಆತನು ಕೂಡ ನೇಣಿಗೆ ಶರಣಾಗಿರುವಂಥದ್ದು. ಸದ್ಯ ಇಬ್ಬರು ದಂಪತಿಗಳು ಇದೀಗ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಆ ಬಾಲಕಿಯ ಸ್ಥಿತಿ ಕೂಡ ಒಂದು ರೀತಿ ಚಿಂತಾಜನಕ ಆಗಿರುವಂಥದ್ದು. ಮೈಸೂರಿನ ಚೆಲುವಂಬ ಆಸ್ಪತ್ರೆಗೆ ಆ ಮಗುವನ್ನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಈ ರೀತಿಯ ಆತ್ಮಹತ್ಯೆ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ನೋವನ್ನ ಉಂಟು ಮಾಡಿರುವಂಥದ್ದು. ಇಡೀ ಕುಟುಂಬ ಇದೀಗ ಮುಗಿಲು ಮಿಟ್ಟಿದ ಆಕ್ರಂದನವು ಕೂಡ ಆ
ಒಂದು ಸ್ಥಳದಲ್ಲಿ ಇರುವಂಥದ್ದು. ಅಂದರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಈ ರೀತಿಯ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ನೇಣಿಗೆ ಶರಣಾಗಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಆಗ್ತಾ ಇರುವಂಥದ್ದು. ಸದ್ಯ ಅವರ ಮೃತದೇಹವನ್ನು KR-ಪೇಟೆಯ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಲ್ಲಿ ಮರಣೋತ್ತರ ಪ್ರಕ್ರಿಯೆಯು ಕೂಡ ಇದೀಗ ನಡೀತಾ ಇರುವಂಥದ್ದು. ಸದ್ಯ ಏನು ಆ ದಂಪತಿಗಳ ಪುತ್ರಿ 2 ವರ್ಷದ ಬಾಲಕಿ ಇದ್ಲು, ಆಕೆಗೆ ಇದೀಗ ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಸದ್ಯ ಆ ಒಂದು ಸಾವಿಗೆ ನಿಖರವಾದಂಥ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರ ತನಿಖೆಯಿಂದಷ್ಟೇ ಆ ಒಂದು ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥದ್ದು. ರಾಹುಲ್.